30ನೇ ವಾರ 914ನೇ ದಿನದ ಕಾರ್ಯಕ್ರಮ. ಇವತ್ತಿನ ಅನ್ನದಾಸೋಹದ ಸೇವಾಕರ್ತರು ಶ್ರೀಮತಿ ಭವಾನಿ ಸತೀಶ್ ಭವಾನಿ ಅವರ ಹಸ್ಬೆಂಡ್ ಸತೀಶ್ ಬರ್ತ್ಡೇ ಅಂತೆ. ಅವರ ಯಜಮಾನರಿಗೆ ಬರ್ತ್ಡೇ ಆಚರಿಸಿ ಅನ್ನದಾನ ಮಾಡಿ ಪುಣ್ಯ ಕಟ್ಕೊಂಡಿದ್ದಾರೆ. ಅವ್ರಿಗೂ ನಿಮ್ಮ ಯಜಮಾನ ಬಂದಿಲ್ಲ, ಮಗ ಬಂದಿದ್ದಾರಾ? ಪಾಪ ನಿಮ್ಮ ಮಗನ ವೆರಿ ಗುಡ್. ಅವ್ರ ಮಗನೂ ಬಂದಿದ್ದಾರೆ. ಭವಾನಿ ಮೇಡಮ್ ಅವರು ಬಂದಿದ್ದಾರೆ. ಅವರ ಹಸ್ಬೆಂಡ್ ಹೆಸರಿನೊಳಗೆ ಇವತ್ತು ಅನ್ನದಾಸೋಹ ಮಾಡಿದ್ದಾರೆ. ಅವ್ರ ಬರ್ತ್ಡೇ, ಅವ್ರ ಮಗನೂ ಬಂದಿದ್ದಾರೆ. ಹಸ್ಬೆಂಡ್ಗೆ ದೇವರು ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಟ್ಟು ಅವರು ಸುಖವಾಗಿರ್ಲಿ ಅಂತ ಹಾರೈಸ್ತೀನಿ. ಅವ್ರ ಮಗನಿಗೂ ಒಳ್ಳೆ ಭವಿಷ್ಯ ಇರಲಿ, ದೇವರಿಗೂ ಒಳ್ಳೆ. ಸ್ನೇಹಿತರೆ, ಇವತ್ತು ಭಾರಿ ವಿಶೇಷ. ನಾವು 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನೇನು 9 ವರ್ಷಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಇದೆ ಅಷ್ಟೇ. 9 ವರ್ಷ ಸತತವಾಗಿ ನಾವು ಮಾಡ್ಕೊಂಬಂದಿದ್ರಿ. ಇದಕ್ಕೆ ಕಾರಣಕರ್ತರು ನಾವೆಲ್ಲ. ಹೇಳ್ಬೇಕಂದ್ರೆ ನಾವು ಅವರ ಬಾಸ್ ಹೇಳಿರ್ಬೋದು, ನಮಗೆ ಊಟ ಡೈಲಿ ಕಳಿಸ್ತಾರಂತ. ಈ ಮಹಾನುಭಾವನ 3 ಗಂಟೆ ರಾತ್ರಿಗೆ ಇದ್ದು ಏನು ಎತ್ತ ಅಂತ ಅಂದ್ಬಿಟ್ಟು ನೋಡಿ ಡೈಲಿ ಬಿಸಿ 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 ನಮಗೆ ಕಳಿಸ್ತಾ ಬರೋದ್ರಾಗನ ನಾವು ಚೇತನಕ್ಕೆ ಎಷ್ಟು ಇದು ಹೇಳೋದು ಸಾಕಾಗಲ್ಲ ನಮಗೆ. ಯಾಕಂತೀಯ, ನಾವು ಒಂದ್ಸಲಿ ಹೋದಲ್ಲಿ ನಾನು ಇದುವರೆಗೂ ಫಸ್ಟ್ ನೋಡ್ತಾ ಇರೋದು ಚೇತನ್ ಇದೇ ಫಸ್ಟ್ ಟೈಮು. ಹೋಗಿದ್ದೀನಿ 4-5 ಸಲ. ಅವ್ರ ಪಾಡ್ಗೆ ಅವರೆಲ್ಲೋ ಇರ್ತಾರೆ, ಬಾಸ್ ಹತ್ರ ಹೋಗ್ತೀರಿ, ನಾವೆಲ್ಲ ಕುತ್ಕೊಳ್ತೀರಿ, ಮಾತಾಡ್ತೀರಿ. ಬಾಸ್ 4-5 ಸಲ ಬಂದಿದ್ದಾರೆ. ಚೇತನ ನಾನು ಸುಮಾರು ಸಲ 1 ವರ್ಷದಿಂದ ಕರಿತಾ ಇದ್ದೀನಿ, ಸರ್ ಒಂದು ಸಲ ಬಂದೋಗಿ ಸರ್ ಅಂತ. ಇದುವರೆಗೂ ಅವರು
6:30 ಗಂಟೆಗೆ ಕರೆಕ್ಟಾಗಿ ಗಾಡಿ ಕಳಿಸ್ತಾರೆ ಇಲ್ಲಿ. ಇಲ್ಲ ಏನಾರ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೇಕಾದ್ರೆ, ಇಲ್ಲ ಮಡವಾಳದಲ್ಲಿ ಸ್ವಲ್ಪ ರೋಡ್ ಬ್ಲಾಕ್ ಆಗಿರ್ಬೋದು, ಇಲ್ಲ ಗಾಡಿಗೆ ಡೀಸೆಲ್ ಆಗಿರ್ಬೋದು, ಆವಾಗ 100 ಫೋನ್ ಮಾಡ್ತೀರಿ ನಾವು, ಅವ್ರು ಬೇಸರನೇ ಪಡ್ಕೊಳಲ್ಲ. ಒಬ್ಬೊಬ್ಬರು ಒಂದೊಂದ್ಸಲಿ ಫೋನ್ ಮಾಡ್ತಾ ಇರ್ತೀರಿ, ಸರ್ ಈಗ ಇಲ್ಲಿದೆ ಅಲ್ಲಿದೆ ಸರ್ ಅಂತ ಕರೆಕ್ಟ್ ಟೈಮ್ ಬಂದುಬಿಡ್ತದೆ. ಈ ಥರ ನಮಗೆ ನಮ್ಗೆ ಅನ್ನ ಇಷ್ಟು ಜನಗಳ್ಕ ಇವತ್ತು ತಿಂದ್ರಲ್ಲ, ಈ ಸಾವಿರಾರು ಜನಗಳ್ಕ ಬೆಳಗ್ಗೆ ಅಷ್ಟೊತ್ತಿಗೆ ಬಿಸಿ 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 ಅನ್ನ ಕಳಿಸೋ ಮಹಾನುಭಾವನು ನಮ್ಮ ಚೇತನ್ಯ ಅಂತ ಹೇಳ್ಬೋದು. ನಾನು ಚೇತನ್ ಅಂತ ಹೇಳ್ಬೋದು. ಇವತ್ತು ಇನ್ನೊಂದು ಸಂತೋಷ ಏನಂದರೆ, ಚೇತನ್ ಸರ್ ನಾಳೆ ನಮ್ಮದೇ ಸ್ವೀಟ್ ಎಲ್ಲ ಪೊಂಗಲೆಲ್ಲ ನಾನೇ ತಗೊಂಬರ್ತೀನಿ, ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಇವತ್ತು ಈ ಕರಾವಳಿ ಟೀಮ್ನ ಕರ್ಕೊಂಬಂದಿದ್ದಾರೆ. ಎಲ್ಲ ಫಿಲಿಮ್ ಹಾಕಿದ್ದಂಗೆ ಅವರೇ ಎಲ್ಲರೂ ಕೆಲಸ ಮಾಡೋರೆ, ಎಲ್ಲ ಕೆಲಸ ಮಾಡೋರೆ ಎಲ್ಲ. ಈ ಥರ ಭಗವಂತ ಇಂಥವ್ರಿಗೆಲ್ಲ ಈ ಥರ ಕೊಟ್ಟಿದ್ದಾರೆ ಮನಸ್ಸಂದಾಗ ಗ್ರೇಟ್ ಏನೋ ದೇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಲ ನಮ್ಮ ಇದಕ್ಕೆ ಕರ್ಕೊಂಬನ್ನಿ ಅಂತ ಹೇಳಿದ್ದೀನಿ, ಕಿದ್ವಾಯಿ ಕರ್ಕಮ್ಮ ಅಂತ ಹೇಳಿದ್ದೀನಿ. ಇವರು 100 ಜನ ಇದ್ದಾರಂತೆ. ಬ್ಲಡ್ ಬೇಕಾ ಅರ್ಜೆಂಟು, ಬೇರೆ ಏನೇ ಕೆಲಸ ಕೊಡಿಸೋದು, ಬೆಳಗ್ಗೆ ಎಲ್ಲ ಕೆಲಸಗಳಿದೆ. ಒಂದು 5 ನಿಮಿಷ ಕೇಳ್ಕೊಂಡೆ, ಏನಪ್ಪ ನೀವು ಇಷ್ಟು ಜನ ಅಂತ. ಸರ್ ನಮಗೆ 100 ಜನ ಇದ್ದೀರಿ ಸರ್, ನಾವು ಮಾಡೋದೇ ಈ ಥರ ಸೇವೆ. ನೋಡಿ ದೇವರು ಯಾವ ಥರ ಸೇವೆ ಕೊಟ್ಟಿದ್ದಾನೆ ಇವ್ರಿಗೆಲ್ಲ, ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಭಾಳ ಗ್ರೇಟು ನಮ್ಮ ಚೇತನ್ ಸರ್ಕ. ಒಂದು ಸಣ್ಣ ನಮ್ಮ ಉಪಾಧ್ಯಕ್ಷರಿಂದ ಡೈಲಿ ನಾನು ಡಿಸ್ಪ್ಯಾಚ್ ಮಾಡುವಾಗ ಅಥವಾ ಏನಾದರೂ ಇಲ್ಲಿ ಫುಡ್ ಆರ್ಡರ್ ಬರುತ್ತಲ್ಲ, ನಾವು ಕೊಡುವಾಗ ಇವ್ರು ಫೋನ್ ಮಾಡ್ತಾರೆ, ವೆಹಿಕಲ್ ಲೇಟ್ ಆಗಿ ಅಥವಾ ಒಂದು ಕ್ಯಾಮ್ರಾ ಬಾಕ್ಸ್ ಶಾರ್ಟೇಜ್ ಆಗಿ ಈ ಥರ ಸಮಸ್ಯೆ ಆಗುತ್ತಲ್ಲ, ನನಗೆ ಕಾಲ್ ಬರುತ್ತೆ ಡೈಲಿ. ನಾನು ಅವಾಗ ಏನು ಮಾಡ್ತೀನಿ, ನಾನು ಅದು ಸ್ವಲ್ಪ ಫಾಲೋಅಪ್ ಮಾಡ್ತೀನಿ. ಆದರೂ ನನಗೆ ಇಲ್ಲಿರೋ ಈಗ ಸಿಚುವೇಶನ್ ನೋಡಿದಾಗ, ಈ ಥರ ಇದೆ, ಈ ಥರ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಏನೇನು ಪ್ರಾಪರಾಗಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು, ಅಥವಾ ಅವ್ರಿಗೆ ಬೇಗ ವೆಹಿಕಲ್ ಕಳಿಸ್ಬೇಕು, ಅಥವಾ ಒಂದು ಕ್ಯಾಮರಾ ಬಾಕ್ಸ್ ಕಮ್ಮಿ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಎಷ್ಟು ಜನ ಊಟ ಮಾಡ್ತಾರೆ, ಇಲ್ಲಿರೋ ಒಂದು ಸಿಚುವೇಶನ್ ನೋಡಿದಾಗ ನಮಗೆ ಒಳಗಿಂದ ಒಂದು ಮೋಟಿವೇಟ್ ಆಗುತ್ತೆ. ನಾವು ಒಂದು ಏನಾದರೂ ಹೆಲ್ಪ್ ಮಾಡಬೇಕು, ನಾವು ಅದಕ್ಕೆ ಪ್ರಾಪರಾಗಿ ಅವ್ರಿಗೆ ಏನೇ ಸಹಾಯ ಮಾಡಬೇಕು. ಈ ಥರ ಒಂದು ಕಾರ್ಯ ಇದೆಯಲ್ಲ, ನಮಗೂ ತುಂಬ ಖುಷಿ ಆಗುತ್ತೆ. ಯಂಗ್ ಜನ್ರೇಷನ್ಗೆ ಏನಾದರೂ ಹೆಲ್ಪ್ ಮಾಡಬೇಕು, ಈ ಥರ ಒಂದು ಕಾರ್ಯದಲ್ಲಿ ನಾವು ಸಹಭಾಗಿ ಆಗಬೇಕಂತ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಬ್ಯಾಕ್ ಟೀಮ್ ಅಂತ ಸಪೋರ್ಟಿಂಗ್ ಇರೋರಿಗೆ ಅವ್ರು ಕೆಲಸ ಮಾಡಿದ್ರೆ ಗೋವಿಂದ್ ಪೂಜಾರಿ ಒಳ್ಳೆ ಹೆಸರು ಬರೋದು. ಯಾಕಂದ್ರೆ ಇವ್ರು ಇದ್ರೇ ಗೋವಿಂದ್ ಪೂಜಾರಿ ಅವರು. ಯಾಕಂದ್ರೆ ಇವ್ರು ಮಾಡಲಿಲ್ಲ ಅಂದರೆ ನಮಗೂ ಊಟ ಬರಲ್ಲ. ಸೊ ಬಿಸಿ ಬಿಸಿ ಊಟ ಕೊಡಬೇಕಂದ್ರೆ ಇವ್ರದ್ದು ಎಫರ್ಟ್ ಇದೆ. ಅವ್ರ ಟೀಮ್ಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಒಳ್ಳೆ ಎನ್ವೈರ್ಮೆಂಟು, 8 ವರ್ಷದಿಂದ ಮಾಡ್ತಾ ಇದ್ದೀರಂತ ಹೇಳಿದ್ರು, ತುಂಬ ಖುಷಿ ಆಯಿತು. ಈಗ ಊಟ ಅನ್ನೋದೇ ಮುಖ್ಯವಾಗಿರುತ್ತೆ ಎಲ್ಲರಿಗೂ. ಸೊ ಊಟ ಒಂದು ಈ ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲ್ ಚಾರ್ಜ್ಗಿಂತ ಜಾಸ್ತಿ ಹೊರಗಡೆ ಈಗ ಊಟದೇ ಚಾರ್ಜ್ ಜಾಸ್ತಿ ಆಗುತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ನೀವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ, ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ಮಾಡಿ, ನಮ್ಮ ಕಡೆಯಿಂದ ನಾವೇನು ಸಪೋರ್ಟ್ ಮಾಡಬೇಕು ನಾವು ಮಾಡ್ತೀವಿ. ಬಟ್ ಇಷ್ಟು ಅನ್ನ ಒಂದು ಸಹಾಯ ಮಾಡೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲಿ, ಈ ಥರ ಒಂದು ಸಪೋರ್ಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ತುಂಬ ಇಲ್ಲಿಗೆ ಬಡವರು ಪೂರ ಬಡವರೇ ಆಗಿರ್ತಾರೆ. ಬಡವರಿಗೆ ತುಂಬ ಕಷ್ಟ ಆಗುತ್ತೆ. ಈಗ ಹಾಸ್ಪಿಟ್ಲ್ ಮೆಡಿಸಿನ್ ಚಾರ್ಜ್, ಅದ್ರ ಜೊತೆಗೆ ಊಟಕ್ಕೆ ತುಂಬ ಪರದಾಡ್ತಾ ಇರ್ತಾರೆ. ಸೊ ಆಗಿರುವಾಗ ನೀವು ಅವರಿಗೂ ಕೊಟ್ಟು, ಅವ್ರಿಗೆ ನಾನು ಸರ್ವಿಸ್ ಮಾಡುವಾಗ ನೋಡಿದೆ, ಇವಾಗ ನಾವು ಜಾಸ್ತಿನೇ ಕೊಡ್ತಾ ಇದ್ದೀವಿ ಅವರಿಗೆ. 1 ಸ್ಪೂನ್ ಹಾಕೋ ಜಾಗದಲ್ಲಿ 2 ಸ್ಪೂನ್ ಹಾಕಿ ಕಳಿಸ್ತಾ ಇದ್ದೀವಿ. ಮತ್ತು ಮನೆಗೆ ತಗೊಂಡೋಗೋದು ಕೂಡ ಅವ್ರಿಗೆ ಮತ್ತು ಕೊಡ್ತಾ ಇದ್ದೀವಿ. ಮತ್ತು ಅವರು ಇಲ್ಲಿ ತಿಂದು ಮತ್ತು ಅವರಿಗೆ ಅವ್ರ ಜೊತೆಗಿರೋರ್ಗೂ ಕೂಡ ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ಮಾಡಿ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ತುಂಬ ಖುಷಿ ಆಗ್ತದೆ. ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅನ್ನದಾನ ಅಂತ ಹೇಳ್ತಾರೆ. ರೋಗಿಗಳ ಜೊತೆ ಬರೋರು ಅಥವಾ ರೋಗಿಗಳಿಗಾಗಿ ಅನ್ನದಾನ ಮಾಡೋದು ಅದರಲ್ಲಿ ಒಳ್ಳೆಯ ಕೆಲಸ. ಮತ್ತು ಎಲ್ಲರೂ ಅವ್ರವ್ರ ಬಿಸಿ ಶೆಡ್ಯೂಲಲ್ಲಿ ಇರ್ತಾರೆ. ಇಂಥ ಕಾರ್ಯಕ್ರಮಗಳಿಗೆ ಬರೋದು ಅಥವಾ ಈ ಥರ ತಮ್ಮ ಸಮಯವನ್ನು ಕೊಡುವಂಥದ್ದು ಅಂದರೆ ತುಂಬ ಕಡಿಮೆ ಜನ. ಅಂಥದ್ರಲ್ಲಿ ಎಲ್ಲ ದೊಡ್ಡವರು, ಇಲ್ಲಿ ಯಾರು ಯಂಗ್ಸ್ಟರ್ಸ್ ಅಂತ ಕಾಣಿಸ್ತಾ ಇಲ್ಲ, ಎಲ್ಲ ದೊಡ್ಡವರೇ ಇರೋದು. ಅವರಿಗೆ ಅಂಥ ಮನಸ್ಥಿತಿ ಬಂದಿರೋದು ಇನ್ನೂ ಒಳ್ಳೇದು. ಅದೇ ಥರ ನಮ್ಮಂಥ ಸಣ್ಣವರು ಯಾರು ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದು ಇರಬೇಕು. ಯಾಕಂದರೆ ಎಲ್ಲರೂ ಇವಾಗಿನ ಯುಗದಲ್ಲಿ ಎಲ್ಲರೂ ಮೊಬೈಲು ಅದು ಇದು ಅಂತ ಇಟ್ಕೊಂಡಿರ್ತಾರೆ. ಇಂಥ ಒಂದು ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಏನು ಆಗ್ತಿದೆ ಜನರ ಸಮಸ್ಯೆ ಅದನ್ನ ನೋಡಿಬಿಟ್ಟು ಇನ್ನೂ 4 ಜನ ಅವರಿಗೆ ಹೆಲ್ಪ್ ಮಾಡೋಂಗೆ ಆಗಬೇಕು. ಆವಾಗಲೇ ಅದು ಎಲ್ಲರಿಗೂ ಇದಾಗುತ್ತೆ. ಒಳ್ಳೇದಾಗಲಿ ಸರ್. ಬೇರೆ ಎಲ್ಲ ಕಡೆ ಒಂದು ಸಣ್ಣ ಯಾವುದೋ ಒಂದು ವಸ್ತುನ ಕೊಟ್ಟು ಎಲ್ಲೋ ಒಂದು 4 ಜನಕ್ಕೆ ಅನ್ನದಾನ ಕೊಟ್ಟು ದೊಡ್ಡ ಪಾಪ್ಯುಲಾರಿಟಿಯನ್ನು ಬಯಸ್ತಾರೆ. ಆದರೆ ಅಕ್ಷಯ ಅನ್ನದಾನ ನನಗೆ ಇಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಎಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮದು ಹೆಸರಿಲ್ಲ. ಅಂದರೆ ಕೇವಲ ಪ್ರಚಾರ ಇಲ್ಲದೆ ನೀವು ನಿಮ್ಮಷ್ಟಕ್ಕೆ ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ಇವರೆಲ್ಲ ಯಾರಿಗೂ ಗೊತ್ತೇ ಇಲ್ಲ, ಅಥವಾ ಇವ್ರು ಯಾವುದೋ ಸ್ಮಾರ್ಟ್ ಆಗಿ ಇದ್ದವರಲ್ಲ, ಅವರಿಗೆ ಅನ್ನ ಕೊಡುವಂಥ ಕೆಲಸ ಮಾಡ್ತೀರಾ. ನಿಮ್ಮ ಜೊತೆಗೆ ಕೊನೆ ತನಕ ನಾವಿದ್ದೀವಿ. ಧನ್ಯವಾದ. ಪರವಾಗಿಲ್ಲ. ಅನ್ನದಾನನೇ
ದೊಡ್ಡ ದಾನ ಅದು. ಹೊಟ್ಟೆ ಹಸಿತಾ ಇರುವಾಗ ನೀವು ಇನ್ಫಾರ್ಮ್ ಮಾಡ್ತಾ ಇದ್ರ, ದಟ್ ಇಸ್ ವೆರಿ ಗುಡ್ ಥಿಂಗ್. ಸೊ ಅದರಲ್ಲಿ ಮಾತಾಡಿರೋದು ನನಗೆ ಖುಷಿ ಆಯಿತು ಅಷ್ಟೇ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅನ್ನದಾನನೇ ಮಹಾದಾನ. ಸೊ ಅಂಥದ್ರಲ್ಲಿ ನೀವು ಒಂದು ಟೆಸ್ಟ್ನ 8 ವರ್ಷದಿಂದ ನಡೆಸ್ಕೊಂಡು ಹೋಗ್ತಿದ್ದೀರಾ. ಸೊ ನಮಗೆ ನಮ್ಮ ಗೋವಿಂದ ಭೋಗ್ ಪೂಜಾರಿ ಸರ್ ಅವರು ನೀವು 8 ವರ್ಷದಿಂದ ನಿಮ್ಗೆ ಊಟ ಕಳಿಸಿದ್ದಾರೆ. ಸೊ ಅದೇ ಥರ ಈಗ ಚೇತನ್ ಸರ್ ಮತ್ತು ಸುಮನ್ ಸರ್ ಮತ್ತು ವಿವೇಕ್ ಸರ್ ಮತ್ತು ಸಂತೋಷ್ ಸರ್ ಹೇಳಿದ್ರಲ್ಲ, ಸೊ ಅದೇ ಥರನೇ. ಸೊ ಅವ್ರು ಯಾವ ಥರ ಮೋಟಿವೇಟ್ ಇದ್ದಾರೆ, ಸೊ ಅವ್ರು ಫಾಲೋ ಅಪ್ನೇ ಮಾಡ್ಕೊಂಡು, ಸೊ ನಾವು ನಿಮಗೆ ಅಂದರೆ ನಿಮ್ಮ ಟ್ರಸ್ಟಿಗೆ ಏನು ಬೇಕು, ಸೊ ಅದನ್ನೆಲ್ಲ ನಮ್ಮ ಕರಾವಳಿ ಟೀಮ್ ಇದೆಯಲ್ಲ, ಸೊ ಆ ಟೀಮ್ ಕಡೆಯಿಂದ ಏನು ಬೇಕು ಅದೆಲ್ಲ ನಾವು ಸಪೋರ್ಟ್ ಮಾಡಿ, ಸೊ ನಮ್ಮ ಕಡೆಯಿಂದ ಏನಾಗುತ್ತೋ ಅದೆಲ್ಲ ನಿಮಗೆ ಇದು ಮಾಡ್ಕೊಡ್ತೀವಿ ಸರ್. ನಮ್ಮ ಉಮೇಶ್ ಮನೊಳಗೆ ನಾಳೆ ರಾಖಿ ಹಬ್ಬ ಇದೆ. ಶ್ರಾವಣ ವೆಜ್ಜೆ ಅಲ್ಲ, ಶ್ರಾವಣದೊಳಗೆ ವೆಜ್ ಬೇರೆ ಅಲ್ಲ, ರಾಖಿ ಹಬ್ಬದೊಳಗೂ ಸಹ ಸೊ ಅದೆಲ್ಲ ಆಮೇಲೆ ನೀವು ಕೇಳ್ಕೊಳ್ಳಿ, ಅವ್ರನ್ನ ಕೇಳ್ಕೊಳ್ಳಿ. ನೀವುಂಟು ಅವ್ರುಂಟು, ಅದಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ. ನಾಳೆ ಅವ್ರ ಮನೊಳಗೆ ತಿಂಡಿ ಕರೆದಿದ್ದಾರೆ, ಪ್ಲಸ್ ರಾಖಿ ಹಬ್ಬಕ್ಕೆ ಕರೆದಿದ್ದಾರೆ. ದಯಮಾಡಿ ಎಲ್ಲ ವಾಲಂಟಿಯರ್ಸು ತಪ್ಪದೆ ಅವ್ರ ಮನೆಗೆ ಬರಬೇಕು ಅಂತ ನಾನು ನಿಮ್ಮನ್ನೆಲ್ಲ ವಿನಂತಿಸ್ಕೊಳ್ತೀನಿ. ಇವತ್ತು ಸನ್ಮಾನ ಮಾಡಿದ ಟೀಮು ನಿಜವಾಗೂ ಆಕ್ಚುಲ್ ಆಗಿ ನಮಗೇನು ನಮ್ಮ ಜೊತೆಯೊಳಗೆ ದಿನನಿತ್ಯ ಅವ್ರು ಇಲ್ದಿದ್ರೆ ನಾವಿಲ್ಲ, ಅವ್ರು ನಾವಿಲ್ಲ. ನಾವಿಲ್ಲೇನ ಆರ್ಭಾಟ ಮಾಡಿದ್ರು ಸಹ ಮೂಲ ಅವ್ರನ್ನ ಕರೆದು ಇವತ್ತು ಸನ್ಮಾನ ಮಾಡಿದ್ದು ನಿಜವಾಗ್ಲೂ ಸಹ ಸೂಕ್ತವಾದ ವ್ಯಕ್ತಿಗಳಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಯಂಗ್ಸ್ಟರ್ಸು ಅವ್ರಿಗೆ ನಾವು ಮಾಡಿದ ಸನ್ಮಾನಕ್ಕಿಂತ ಹೆಚ್ಚಾಗಿ ಅವರ ಆತ್ಮಕ್ಕೆ ಗೊತ್ತಾಗುತ್ತೆ ನಾವೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ನಾವಿಲ್ಲಿ ಇಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲಿ ಒಂದು ಅಡುಗೆ ಮನೆಯೊಳಗೆ ಅವ್ರು ಕೂತು ಕೆಲಸ ಮಾಡಿದ್ರು ಸಹ ಅವ್ರು ಮಾಡೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಅವರು ಆಕ್ಚುಲಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಇವತ್ತಂತ ಒಂದು ಕರೆದು ಸನ್ಮಾನ ಮಾಡಿದ್ದು ನಮ್ಮ ಅಕ್ಷರದಾಸೋಹಕ್ಕೆ ನಿಜವಾಗೂ ಭಾಳ ಹೆಮ್ಮೆ ಬಂದಿದೆ. ಅವರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಅನಿಸ್ತೀನಿ. ಅದನ್ನ ಏರ್ಪಾಡು ಮಾಡಿದ್ರು ವೆಂಕಟೇಶ್ಗೂ ಸಹ ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಂದಿದೆ, ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ.